ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಳೆ ನಮ್ಮ ಅಣ್ಣನ ಮಗಳು ಶ್ರಾವಣಿ. ಹುಡುಗಿ ಅಂತೂ ತುಂಬಾ ಲಕ್ಷಣವಾಗಿದ್ದಾಳೆ. ನಮ್ಗೇನೋ ಹುಡುಗಿ ಓಕೆನೆ. ಕಿರಣ್, ಏನ್ ಹೇಳ್ತೀಯ? ನನಗೆ ಒಪ್ಪಿಗೆ ಅಮ್ಮ, ಆದ್ರೆ ಅವ್ರಿಗೆ ನಾನು ಒಪ್ಪಿಗೆನಾ ಇಲ್ವಾ ಅಂತ ಅವರೇ ಒಂದು ಮಾತು ಹೇಳಿದ್ರೆ ಚೆನ್ನಾಗಿತ್ತು. ಅದರ ಅವಶ್ಯಕತೆ ಇಲ್ಲ. ಅವಳು ಮದುವೆಗೆ ಒಪ್ಕೊಂಡಿದ್ದಾಳೆ. ನಿಮಗೂ ಒಪ್ಪಿಗೆ ಅಂದಮೇಲೆ ಮದುವೆಗೆ ಮುಂದುವರಿಬೋದು. ಹಾಗೆ ಹೇಳಿದ್ಮೇಲೆ ಇನ್ನೇನಿದೆ, ಹೆಣ್ಣಿಗೆ ಹೂ ಮುಡ್ಸೋ ಶಾಸ್ತ್ರನ ಮುಂದುವರಿಸ್ಬೋದಲ್ಲ. ರೀ, ಒಂದ್ ನಿಮಿಷ. ನಿಮ್ ಸಂಬಂಧ ಬೆಳೆಸ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಮನೇಲಿ ಇರೋರ್ ಪರಿಚಯ ಎಲ್ಲ ಆಯ್ತು, ಆದ್ರೆ ಹುಡುಗಿ ತಾಯಿ ಬಗ್ಗೆ ಗೊತ್ತಾಗ್ಲಿಲ್ವಲ್ಲ. ಹುಡುಗಿ ತಾಯಿ ಇಲ್ವಾ? ನಮ್ಮ ಪಾಲ್ಗಿಲ್ಲ. ನಿಮ್ ಪಾಲಿಗಿಲ್ವಾ? ಹಾಗಂದ್ರೆ ಏನ್ ಅರ್ಥ ಸರ್? ತಪ್ಪು ತಿಳ್ಕೊಬೇಡಿ. ನಾಳೆ ದಿನ ಮದುವೆ ಮನೆಯಲ್ಲಿ ಫ್ರೆಂಡ್ಸು ರಿಲೇಷನ್ನು ಕೇಳೋ ಪ್ರಶ್ನೆನೆ ನಾನು ಇವತ್ತು ನಿಮ್ಮನ್ನು ಕೇಳ್ತಾ ಇದ್ದೀನಿ. ನೋಡಿ, ನಿಮ್ಮ ಹುಡುಗ ಮದುವೆ ಆಗೋದು ಈ ಮನೆ ಹುಡುಗಿನ. ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಒಪ್ಕೊಂಡ್ರೆ ಸಾಕಲ್ಲ. ಹುಡುಗಿ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂತಿದ್ರೆ ಕೇಳಿ, ಅವಳೇ ಹೇಳ್ತಾಳೆ. ಅದು ಬಿಟ್ಟು ಬೇಡದಿರೋ ವಿಷಯಗಳನ್ನೆಲ್ಲ ಕೆದ್ಕಕ್ಕೆ ಹೋಗ್ಬೇಡಿ. ಬರೀ ಹುಡುಗ ಹುಡುಗಿ ಒಪ್ಕೊಂಡು ಮದುವೆ ಆಗೋಕೆ ಇದು ಲವ್ ಮ್ಯಾರೇಜಾ? ನೀವು ದೊಡ್ಡ ಮನ್ಸರೇ ಇರ್ಬೋದು, ಆದ್ರೆ ನಮಗೂ ದೊಡ್ಡ ಬಳಗ ಇದೆ. ಅವರೆಲ್ಲ ಹುಡುಗಿ ತಾಯಿ ಬಗ್ಗೆ ಕೇಳಿದ್ರೆ ನಾನು ಇದೇ ತರ ಉತ್ತರ ಕೊಡಕ್ಕಾಗತ್ತಾ? ತಾಳಿ ಕಟ್ಟಿರೋ ಹೆಂಡತಿ ಬಗ್ಗೆನೇ ನಿಮ್ಗೆ ಹೇಳ್ಕೊಳಕ್ ಇಷ್ಟ ಇಲ್ಲ ಅಂತ ಅಂದ್ಮೇಲೆ ಇಲ್ಲೇನೋ ತಪ್ಪು ನಡೆದಿದೆ ಅಂತ ತಾನೇ ಲೆಕ್ಕ. ಯಾಕೆ ಶೇರ್ ಮಾಡ್ಕೊಳಕ್ಕೂ ಆಗದೆ ಇರುವಷ್ಟು ಕೆಟ್ಟ ನಡವಳಿಕೆ ಇತ್ತ ಅವ್ರಿಗೆ? ಅಥವಾ ನಿಮಗ್ ಮೋಸ ಮಾಡಿ ಬೇರೆ ಯಾರನ್ನಾದ್ರೂ? ಇನ್ನು ಒಂದೇ ಒಂದು ಮಾತು ನಿಮ್ಮ ಬಾಯಿಂದ ಬಂದ್ರು ನಾನು ಮನುಷ್ಯನಾಗಿರಲ್ಲ. Get out! I said get out! ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.